ಸ್ನೇಹಿತರೆ, ರೈತರಿಗೆ ಹೆಣ್ಕೊಡಲ್ಲ ಅಂತ ಇರ್ತೀರಾ ನೋಡ್ರಿ. B.Com ಮಾಡಿ ಒಬ್ಬ ರೈತನ ಮದುವೆ ಆಗಿ ಅವರ ಬೆನ್ನೆಲುವಾಗಿ ನಿಂತಿರೋ ಅಂತ ಜಾನು ಅವರು ಇಲ್ಲಿದ್ದಾರೆ. ಇವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಣ್ಣ. ಹೇಳಿ. ಇವರು ತಿರ್ಗಿ ಆಮೇಲೆ ಟ್ರಾಕ್ಟರ್ ಓಡಿಸ್ತಾರೆ, ಬುಲೆಟ್ ಗಾಡಿನೂ ಓಡಿಸ್ತಾರೆ. ತಿರ್ಗಿ ಆಮೇಲೆ ಇವರು ಯಜಮಾನರಿಗೆ ಬೆನ್ನೆಲುವಾಗವ್ರೆ. ಪ್ರತಿಯೊಂದು ಇಲ್ಲಿ ಇವಾಗೇನು ರೇಷ್ಮೆ ಹುಳ ಸಾಕೋದಾಗಿರ್ಬೋದು, ಸೊಪ್ಪು ಕುಯ್ಯೋದಾಗಿರ್ಬೋದು, ಎಲ್ಲ ಥರ ಇವ್ರು ನೋಡ್ಕೊತಾರೆ. ಅಕ್ಕ, ಏನೇನು ಮಾಡ್ತೀರಾ ನೀವು ಇಲ್ಲಿ ಬಂದು? ನಾವು ಸೊಪ್ಪು ಕೊಯ್ತೀವಿ, ಸೊಪ್ಪು ಹಾಕ್ತಿವಿ ಹುಳುಗಳಿಗೆ. ಹುಳಗಳಾಯೋದು ಎಲ್ಲ ರೇಷ್ಮೆ ಕೆಲಸದಲ್ಲೂ ಇರ್ತೇವೆ. ಎಲ್ಲ ಮಾಡ್ತೀರಾ? ನೈಟ್ ಟೈಮ್ ಬರಲ್ಲ. ಇವಾಗ ನಮ್ದು ಮನೆ ಹತ್ರನೇ ಮೇಯಿಸ್ತಾ ಇದ್ವಿ ನಾವು. ನಮ್ದು ಸ್ವಂತ ಮನೆ ಇತ್ತು ಮೊದಲು. ಇದು ಬಂದು ಇವಾಗ ನಾವು ಬಾಡಿಗೆಗೆ ಮಾಡ್ತಿರೋದಿಲ್ಲ. ನಮ್ದು ಸ್ವಲ್ಪ ಆಸ್ತಿ ವಿವಾದಗಳಾಗಿತ್ತು, ಅದರಿಂದಾಗಿ ನಾವು ಮನೆ ಬಿಡ್ಬೇಕಾಗಿ ಬಂತು. ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದಾರೆ ನಮ್ ವಿಡಿಯೋ. ನಾನು ಅಪ್ಲೋಡ್ ಮಾಡಿದ್ದೆ ನಮ್ಮ ಮನೆದು ಹುಳ ಆಚೆ ಬಿಸಾಕೋದೆಲ್ಲನು. ಹಾಗಾಗಿ ನಾವು ರಾತ್ರಿ ಬರಕ್ಕಾಗಲ್ಲ. ಇದು ಕುಯ್ಯಕ್ಕೆ, ಸೊಪ್ಪು ಕುಯ್ಯಕ್ಕೆಲ್ಲ ಹೋಗ್ತಿರಲ್ಲ ನೀವು? ಹೌದು, ಕೆಲ್ಸದವರು ಇರ್ತಾರೆ. ನಾವ್ ಯಾಕಂದ್ರೆ ನಾವೇನ್ 50 ಮೊಟ್ಟೆ 100 ಮೊಟ್ಟೆ ಮೇಯಿಸ್ತಾ ಇಲ್ಲ, ನಾವು 250 ಮೊಟ್ಟೆ ಹುಳ ಮೇಯಿಸ್ತೀವಿ. ಹಂಗಾಗಿ ನಾವು ಕೆಲ್ಸದವ್ರನ್ನು ಕರ್ಕೊಳ್ಳೇಬೇಕಾಗುತ್ತೆ. ನಾನು ಒಬ್ಳೆ ಮಾಡ್ತೀನಿ ಅಂತ ನಾನು ಎಲ್ಲೂ ಹೇಳ್ಕೊಳಲ್ಲ. ಕೆಲವ್ರು ಕಮೆಂಟ್ ಹಾಕ್ತಾರೆ, ಏನೋ ನಾನು ಒಬ್ಳೆ ಮಾಡ್ಬಿಡ್ತೀನಿ ಅನ್ನೋದು. ಅಂದ್ರೆ ನಮ್ಗೆ ತುಂಬಾ ರೇರ್ ಬರೋದು. ಬಟ್ ಏನಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಒಬ್ಳೆ ಮಾಡ್ತೀನಿ ಅಂತ. ಜಸ್ಟ್ ನಮ್ಮವರಿಗೆ ನಾನು ಬೆನ್ನೆಲುವಾಗಿದ್ದೀರಾ, ಅವ್ರಿಗೆ ಸಪೋರ್ಟಿವ್ ಆಗಿದ್ದೀನಿ. ಸಪೋರ್ಟ್ ಆಗಿ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ರೈತರ ಮಕ್ಕಳಿಗೆ ಎಣ್ಣೆ ಕೊಡಲ್ಲ, ಅವ್ರಿಗೆ ಪಾಪ ಮದುವೆ ಇದಕ್ಕೇನು ಹೇಳ್ತೀರಾ ನೀವು? ಅಲ್ಲ, ನಾನು ಇದನ್ನ ಹೇಳ್ಕೊಬೇಕಂತ ತುಂಬಾ ಸರಿ ಅನ್ಕೊಂಡಿದೀನಿ. ಏನಂದ್ರೆ ನಾನೊಬ್ಬ ರೈತನ ಮದ್ವೆ ಆಗ್ಬೇಕಂತ ಯಾಕಂತ ಅನ್ಕೊಂಡೆ ಅಂದ್ರೆ, ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೂ ಜೊತೆಗೇನೆ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿದ್ರು. ಅದನ್ನ ನೋಡಿ ನಮ್ಮಪ್ಪ ನಮ್ಮಮ್ಮ ಯಾವಾಗ್ಲೂ ಜೊತೆಗಿರ್ತಾರೆ. ಹೊರಗಡೆ ಕೆಲ್ಸಕ್ಕೆ ಹೋಗೋರಾದ್ರೆ ಅವ್ರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ, ನಮ್ ಜೊತೆಗಿರಲ್ಲ ಅಲ್ವಾ? ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆಗೆ ಇರೋದು. ಹಂಗೇನಿಲ್ಲ, ಅವ್ರ ಜೊತೆಗಿರ್ಬೋದು. ಹಾಕೊಂಡು ನಮ್ಮ ಯಜಮಾನರ ಜೊತೆನೆ ನಾವು ಇರ್ಬೇಕು. ಅದು ಖುಷಿ ನಿಮ್ಗೆ? ಹೌದು. ಓಕೆ. ನೀವು ಚಿಕ್ಕ ವಯಸ್ಸಿಂದ ನೀವು ಹುಳ ಮೇಯಿಸ್ತಾ ಇದ್ರಾ? ನಾವು ಚಿಕ್ಕ ವಯಸ್ಸಿಂದ ನಾನು PUಗೆ ಬರೋವರೆಗೂ ಕೂಡ ಹುಳ ಮೇಯಿಸಿದೀವಿ. ನಮ್ ಸೈಡ್ ಏನಂದ್ರೆ ಸ್ವಲ್ಪ ಚಿಲ್ಲರೆ ಬೆಳೆಗಳು ಜಾಸ್ತಿ, ಹಂಗಾಗಿ ಇವಾಗ ಯಾರು ನಮ್ ಸೈಡ್ ಹುಳಗಳು ಮೇಯಿಸಲ್ಲ. ಆಮೇಲೆ ನಂದು ಶ್ರೀನಿವಾಸಪುರ. ಹೌದು, ನಮ್ ಸೈಡ್ ಈಗ ಯಾರು ಹುಳಗಳು ಮೇಯಿಸಲ್ಲ. ಮುಂಚೆ ತುಂಬಾ ಮೇಯಿಸ್ತಾ ಇದ್ರು, ಇವಾಗ ಚಿಲ್ಲರೆ ಬೆಳೆಗಳು. ಸೊಪ್ಪು ಇರೋ ಕಡೆ ಔಷಧಿಗಳು ಹೊಡಿಯೋಂಗಿಲ್ಲ ಅಲ್ವಾ, ಅದರಿಂದ ಇವಾಗ ಯಾರು ಮೇಯಿಸಲ್ಲ. ನಾವೆಲ್ಲ ತಲೆಗಳ ಮೇಲೆ ಸೊಪ್ಪು ಹೊತ್ತು ಮೇಯಿಸಿದೀವಿ. ಆವಾಗಿಂತ ಇವಾಗ ತುಂಬಾ ಈಸಿ ಇದೆ. ಇವಾಗ ಏನ್ರಲ್ಲಿ ತತ್ತೀರಾ? ಇವಾಗೆಲ್ಲ ಟ್ರಾಕ್ಟರ್ ಲೋಡ್ ಹಾಕೊಂಡ್ಬಂದು ಹಾಕ್ತಾ ಇರ್ತಾರೆ. ಅವಾಗೆಲ್ಲ ನಾವು ಮನೆಯವರಷ್ಟೇ. ಇವಾಗ ಮೇಡಮ್, ಇವಾಗ ಏನ್ ಗೊತ್ತಾ, ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಇವಾಗ ಇಲ್ಲಿ ಏನೋ ರೇಷ್ಮೆ ಹುಳ ಸಾಕ್ಬೇಕು ಅಂದ್ರೆ ಯಾಕೆ ಎಲ್ಲ ಪ್ಯಾಕ್ ಮಾಡಿರ್ತೀರಾ? ಟೆಂಪರೇಚರ್ ಅದು ಇವಾಗ ನಾವು ಟೆಂಪರೇಚರ್ ಮೀಟರ್ ಹಾಕಿರ್ತೀವಿ. ಎಷ್ಟು ಟೆಂಪರೇಚರ್ ಇರಬೇಕು, ಟೆಂಪರೇಚರ್ ಕಾಪಾಡ್ಕೊಬೇಕು ನಾವು. ಅದನ್ನ ಕಾಪಾಡ್ಕೊಬೇಕು. ಎಷ್ಟೇ ಕೋಲ್ಡ್ ಇರಲಿ ಟೆಂಪರೇಚರ್ ಕಾಪಾಡ್ಕೊಬೇಕು. ಹೌದು, ಹೊರಗಡೆ ವಿಂಟರ್ ಹೆಂಗಿರುತ್ತೆ ನೋಡ್ಕೊಂಡು ಇವಾಗ ನೋಡ್ಕೊಂತೀವಿ ನಾವು. ಇವಾಗ ಚಳಿಗಳು ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಸೊಪ್ಪು ಕೂಡ ಸರಿಯಾಗಿ ತಿಂತಾ ಇಲ್ಲ. ಲಾಸ್ ಆಗಿರೋಂಥದ್ದು ಏನಾನ ಆಯ್ತಾ? ಸ್ವಂತ ಸೊಪ್ಪಿದ್ರೆ ಏನ್ ಲಾಸ್ ಆಗಲ್ಲ. ಸೊಪ್ಪನ್ನ ತಗೊಂಡ್ ಮೇಯಿಸೋರು. ಅಲ್ಲ, ಈ ಹುಳುಗಳು ಸತ್ತೋಗೋದಾಗ್ಲಿ ನಮ್ಗೆ ಒಂದು ಬೆಳೆನೂ ಹಂಗಾಗಿಲ್ಲ. ಯಾವತ್ತೂ ನಾನು ಹೇಳ್ದೆ ಅಲ್ವಾ ಅವಾಗಲೇ, ಆಗಿದ್ಯಾ? ಹಿಂಗೆ ಆಗುತ್ತೆ. ಅದು ಮೊಟ್ಟೆಯಲ್ಲಿ ಫಾಲ್ಟ್ ಇರುತ್ತೆ, ಬಿಟ್ರೆ ಮನೆ. ಇವಾಗ ಒಂದು ಹುಳ ಹಿಂಗೆ ಹಿಡ್ಕೊಬೋದ ನಾವು? ನೋಡಿ ತೋರಿಸಿ, ಅದು ಎಲೆ ಸಮೇತ ಇಟ್ಕೊಳ್ಳಿ. ಹಂಗೆ ಚಿಂತಾ ಇರ್ತಿತ್ತಲ್ಲ ಮೇಡಮ್ ಇದು? ಹೌದು, ಪೂರ್ತಿ ಹಿಂಗೆ ನೀವು ಅದನ್ನ ಡಿಸ್ಟರ್ಬ್ ಮಾಡಿದ್ರಿ, ಇಲ್ಲ ಅಂದಿದ್ರೆ ಅದು ಅದ್ರ ಪಾಡ್ಗದ್ ಮೇಯ್ತಾ ಇತ್ತು. ಓಕೆ. ನೋಡ್ರಿ ಇಲ್ಲಿ ತಿಂತಾ ಇತ್ತು ಬೈಲಿ. ನೋಡಿ ಇಲ್ಲಿ ಹಸ್ಬೆಂಡ್ ಇವ್ರೇನೆ ನೋಡ್ರಿ, ರೈತರು ಇವರು. ಅಣ್ಣ ಬಾಣ ಮುಂದೆ ಬಾಣ. ನೀನು ಹೆಂಗಣ ಸಿಕ್ಕಿದ್ರಿ ಅವ್ರು ನಿಮ್ಗೆ? ರೈತರ ಮಗಳೇ ಸಿಗುತ್ತೆ, ಇನ್ನೇನು ಸಿಗ್ತಾರೆ ಸರ್. ಅವ್ರ ರೈತರೇ ಅಲ್ವಾ? ಹೆಂಗೆ ಇಷ್ಟು ಅಂದ್ರೆ ನಿಮ್ಗೆ ಫುಲ್ ಸಪೋರ್ಟ್ ಇವ್ರು ನಿಮಗೆ ಇರ್ತಾರೆ. ಇವಾಗ ಅವರು ಇದನ್ನೆಲ್ಲ ನಿರ್ವಹಣೆ ಮಾಡ್ತಾರೆ, ಎಲ್ಲ ಪ್ರತಿಯೊಂದರಲ್ಲೂ ಮಾಡ್ತಾರೆ. ಏನೇನು ಮಾಡ್ತಾರೆ? ಹುಳು ಸಾಕಾಣೆ ಆಗ್ಬೋದು, ಅಕಸ್ಮಾತ್ ಅದನ್ನ ಸೊಪ್ಪು ತರೋದೇ ಆಗ್ಬೋದು, ಎಲ್ಲಾನು ಅವರು ಒಂದೊಂದು ಅದನ್ನೇನೈತೆ ದಿನಚರಿ ಅದೆಲ್ಲ ಅವರು ಮಾಡ್ತಾರೆ. ಹುಳು ಸಂಬಂಧಪಟ್ಟಂಗೆ ನಿಮ್ಗೆ ಫುಲ್ ಬೆನ್ನೆಲುವಾಗಿ ನಿಮ್ಗೆ ಅವರೇ ಇದ್ದಾರೆ, ಸಾತಾಗಿರ್ತಾರೆ. ಏನೇನೋ ಕ್ವಶನ್ ಕೇಳಿದ್ರಿ. ನಾನ್ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ರೈತರ ಮಕ್ಕಳಿಗೆ ಯಾವ ಹೆಣ್ಣು ಕೊಡಲ್ಲ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ನಾನು ಹೇಳ್ತೀನಿ ರೈತರ ಮಕ್ಕಳಿಗೆ ಎಷ್ಟು ತಾಳ್ಮೆ ಇರುತ್ತೆ. ಹೌದೌದೌದು. ಇವಾಗ ಎಷ್ಟು ಸರಿ ಲಾಸ್ ಆದ್ರೂ ಕೂಡ ಮತ್ತೆ ಬೆಳೆ ಬೆಳೀತಾರೆ. ಹೌದು.
ತಾಳ್ಮೆ ಇರುತ್ತಲ್ಲ ಅವ್ರಿಗೆ, ಆ ತಾಳ್ಮೆ ಬೇರೆ ಯಾರಿಗೂ ಬರಲ್ಲ. ಯಾರಿಗೂ ಬರಲ್ಲ. ಅದಕ್ಕೆ ಸರ್ ಯಾಕಂದ್ರೆ ಎಲ್ಲ ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಅಲ್ಲ ತಾಳ್ಮೆ ಯಾರಿಗೈತೆ ಅಂತ ನೋಡಿ ರೈತರ ಮಕ್ಕಳಲ್ಲಿ ಗೆದ್ದಿರೋದಕ್ಕೆ ಎಲ್ಲಾರು ತಗೊಂಡವ್ರೆ. ಅಣ್ಣ, ಇನ್ನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ರೇಷ್ಮೆ ಹುಳದ ಬಗ್ಗೆ ಆಗಿ ರೇಷ್ಮೆ ಸೊಪ್ಪು ಬಗ್ಗೆ ಆಗಿ ಹೇಳ್ಬೋದು ಹೇಳಿ. ನಮ್ಮ ಅನುಭವಕ್ಕೆ ನಮ್ಮ ಇದಕ್ಕೆಲ್ಲ ಹೇಳ್ಬೋದು. ಈ ರೇಷ್ಮೆ ಅನ್ನೋದು ನೆನ್ನೆಗೆ ಶುರುವಾಗಿ ನಾಳೆಗೆ ಮುಗಿಯುವಂಥದ್ದಲ್ಲ. ನಾವ್ ಹಿಂಗ ಹಾಕ್ತಿವಿ, ಜಾಸ್ತಿ ಹಾಕ್ಬಾರ್ದು.